ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕರ್ತನೂ ರಕ್ಷಕನೂ ಆಗಿರುವಂತಹ ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಈ ಒಂದು ಆತ್ಮೀಯ ಕಾರ್ಯಕ್ಕೆ ನಿಮ್ಮೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುವಂಥವನಾಗಿದ್ದೇನೆ. ಈ ಸಂದರ್ಭದಲ್ಲಿ ಈ ಪವಿತ್ರ ಕಾರ್ಯಕ್ರಮದಲ್ಲಿ ದೇವರ ವಾಕ್ಯವನ್ನು ಸ್ವಲ್ಪ ಹೊತ್ತು ನಾವೆಲ್ಲರೂ ಕೂಡ ಕಲಿಯಲಿಕ್ಕೆ ಹೋಗ್ತಿದ್ದೇವೆ. ಈ ಒಂದು ಸಂಚಿಕೆಯಲ್ಲಿ ನಾವು ನಾಯಕತ್ವದ ಗುಣ ಲಕ್ಷಣಗಳ ಕುರಿತಾಗಿ ನಾವು ದೇವರ ವಾಕ್ಯವನ್ನು ಕಲಿಯುವಂಥವರಾಗೋಣ. ನಾವೆಲ್ಲರೂ ಕೂಡ ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುನ್ನ ಒಂದು ಸಣ್ಣ ಪ್ರಾರ್ಥನೆಯ ಮುಖಾಂತರ ನಾವು ಮುಂದೆ ಹೋಗುವ ಪ್ರಿಯರೇ, ಪ್ರಾರ್ಥಿಸಿಕೊಳ್ಳೋಣ. ಸೇನಾಧೀಶ್ವರನಾದ ಯೆಹೋವನೇ, ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ವಿಶೇಷವಾಗಿ ಈ ಒಂದು ಆತ್ಮೀಯ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ಪ್ರತಿ ಮಗಳನ್ನು ಹೇರಳವಾಗಿ ಆಶೀರ್ವಾದ ಮಾಡು ಸ್ವಾಮಿ. ನಿನ್ನ ಸತ್ಯವೇಗದ ಮುಖಾಂತರ ನಿನ್ನ ವಾಕ್ಯ ಭಾಗಗಳನ್ನು ನಾವು ಕಲಿಯಲು ಹೋಗುತ್ತಿರುವಾಗ ನೀನೇ ನಮಗೆ ಉಪಾಧ್ಯಾಯನಾಗಿದ್ದು ನಮಗೆ ಉಪದೇಶವನ್ನು ಮಾಡಬೇಕೆಂದು, ನಿನ್ನ ಉಪದೇಶಕ್ಕನುಸಾರವಾಗಿ ನಡೆಯಲು ಸಹಾಯವನ್ನು ಅನುಗ್ರಹಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಪ್ರಿಯರೇ, ಇಂದು ನಾಯಕತ್ವದ ಗುಣ ಲಕ್ಷಣಗಳ ಕುರಿತಾಗಿ ನಾವು ಕಲಿಯಲು ಹೋಗುತ್ತಿರುವಾಗ ಈ ಮೊಟ್ಟ ಮೊದಲನೆಯ ಸಂಚಿಕೆಯಲ್ಲಿ ಸೆಲ್ಫ್ ಲೀಡರ್ಶಿಪ್ ಇಲ್ಲವೇ ಪರ್ಸನಲ್ ಲೀಡರ್ಶಿಪ್, ಸ್ವಯಂ ನಾಯಕತ್ವದ ಕುರಿತಾಗಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಕಲಿಯುವಂಥವರಾಗೋಣ. ನಾವು ಗಮನಿಸುವಾಗ ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪೌಲನು ಎಫೆಸದಲ್ಲಿರುವಂತಹ ಸಭೆಯ ಹಿರಿಯರೆಲ್ಲರನ್ನೂ ಕೂಡ ಕರೆಯಿಸ್ತಾನೆ. ಆ ಸಭಾ ಹಿರಿಯರೆಲ್ಲರನ್ನೂ ಕೂಡ ಕರೆಯಿಸಿ ಅವರ ಸಂಗಡ ಮಾತನಾಡುತ್ತಿರುವಂತಹ ಆ ಒಂದು ಸಂಭಾಷಣೆಯನ್ನು ನಾವು ಗಮನಿಸುವಾಗ ನೆರೆದಿರುವಂತಹ ಪ್ರತಿಯೊಬ್ಬ ಮಗನ ಕುರಿತಾಗಿ ಪೌಲನು ಹೇಳುತ್ತಿರುವಂತಹ ಈ ಒಂದು ಮಾತನ್ನು ನಾವು ದಯಮಾಡಿ ಗಮನಿಸಬೇಕು. 20ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 17ನೇ ವಚನವನ್ನು ಓದೋಣ ಸಂದರ್ಭ ಪರಿಚಯಕ್ಕಾಗಿ. ನಾವು 17ನೇ ವಾಕ್ಯವನ್ನು ನೋಡುವಾಗ ಈ ರೀತಿ ಹೇಳುತ್ತೆ, ಆತನು ಮಿಲೇತದಿಂದ ಎಫೆಸಕ್ಕೆ ಹೇಳಿ ಕಳುಹಿಸಿ ಅಲ್ಲಿಯ ಸಭೆಯ ಹಿರಿಯರನ್ನು ಕರೆಯಿಸಿದನು. ಇಲ್ಲಿ ಪೌಲನು ಏನು ಮಾಡ್ತಿದ್ದಾನಪ್ಪ ಅಂತಂದರೆ, ಎಫೆಸದಲ್ಲಿರುವಂತಹ ಸಭಾ ಹಿರಿಯರೆಲ್ಲರನ್ನೂ ಕೂಡ ಆತನು ಕರೆಯಿಸ್ತಾ ಇದ್ದಾನೆ. ಮಿಲೇತಿಗೆ ಆತನು ಏನು ಮಾಡ್ತಿದ್ದಾನಪ್ಪ ಅಂತಂದರೆ ಕರೆಯಿಸ್ತಾನೆ. ಕರೆಯಿಸಿದ ನಂತರ ಅಲ್ಲಿ ಪೌಲನು ಏನು ಮಾಡ್ತಿದ್ದಾನೆ ಎಂಬುದನ್ನು ನಾವು ಗಮನಿಸಬೇಕು. ನಾವು 28ನೇ ವಾಕ್ಯವನ್ನು ಈಗ ಓದೋಣ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 28ನೇ ವಚನವನ್ನು ನಾನು ಓದ್ತಿದ್ದೇನೆ. ಪ್ರಿಯರೇ, ಗಮನಿಸಿ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರವಾಗಿರ್ರಿ. ಪ್ರಿಯರೇ, ಪೌಲನು ಆ ನೆನೆದು ಬಂದಿರುವಂತಹ ಹಿರಿಯರ ಸಂಗಡ ಮಾತನಾಡ್ತಾ ಹೇಳ್ತಾ ಇದ್ದಾನೆ, ನೀವು ಸಭಿಕರ ವಿಚಾರವಾಗಿ ಎಚ್ಚರವಿರಬೇಕು. ಅಷ್ಟು ಮಾತ್ರವಲ್ಲ, ನಿಮ್ಮ ವಿಚಾರವಾಗಿಯೂ ಸಹ ನೀವು ಎಚ್ಚರಿಕೆಯಿಂದ ಇರಬೇಕು ಎಂಬಂತಹ ಸಂದೇಶವನ್ನು ಪೌಲನು ರವಾನೆ ಮಾಡ್ತಾ ಇದ್ದಾನೆ. ಯಾಕೆ ನಿಮ್ಮ ವಿಚಾರವಾಗಿ ನೀವು ಜಾಗರೂಕರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು ಎಂಬುದಾಗಿ ಹೇಳ್ತಾನೆ ಎಂಬುದಾಗಿ ನಾವು ಗಮನಿಸಿ ನೋಡುವಾಗ ಪ್ರಿಯರೇ, ನಮ್ಮ ಜೀವನದ ಕುರಿತಾಗಿ ನಮಗೆ ಕಾಳಜಿ ಇರಬೇಕು. ನಮ್ಮ ಜೀವನವನ್ನು ನಾವು ಮಾರಿಕೊಳ್ಳಬಾರದು. ನಮ್ಮ ಜೀವನವನ್ನು ನಾವೇ ಜೀವಿಸಬೇಕು. ನಮ್ಮ ಜೀವನವನ್ನು ಮತ್ತೊಬ್ಬರಿಗೆ ವಹಿಸಿಕೊಡಬಾರದು ಎಂಬುದಾಗಿ ಇಲ್ಲಿ ಪೌಲನು ಹೇಳ್ತಿದ್ದಾನೆ. ಇವತ್ತು ಅನೇಕ ಮಂದಿ ನಾವು ನೋಡುವಾಗ ಈ ಮೊಬೈಲ್ ಫೋನ್ಗಳಿಗೆ ಅವರು ಅಂಟಿಕೊಂಡಿರ್ತಾರೆ. ಅವರು ಅದರಲ್ಲೇ ಯಾವಾಗಲೂ ಕೂಡ ಮುಳುಗಿರ್ತಾರೆ. ಅವರು ಅದನ್ನು ಒಂದು ರೀತಿ ಹೇಳಬೇಕು ಅಂತಂದರೆ ಅವರು ಗುಲಾಮತ್ವದಲ್ಲಿದ್ದಾರೆ. ಕೆಲವರಿಗೆ ಮೊಬೈಲ್, ಕೆಲವರಿಗೆ ಲ್ಯಾಪ್ಟಾಪ್, ಕೆಲವರಿಗೆ ಕುಡಿತದ ಚಟ, ಕೆಲವರಿಗೆ ಹೆಣ್ಣು ಮಕ್ಕಳ ಚಟ, ಈ ರೀತಿ ಅನೇಕ ಚಟಗಳಲ್ಲಿ ಸೈತಾನನು ದೇವರ ಮಕ್ಕಳನ್ನು ಸಿಲುಕಿಸಿದ್ದಾನೆ ಪ್ರಿಯರೇ. ಆದ್ದರಿಂದ ನಾವು ಎಚ್ಚರ ವಹಿಸಬೇಕು. ನಮ್ಮ ಜೀವನಕ್ಕೆ ನಾವೇ ನಾಯಕರಾಗಿರಬೇಕು ವಿನಃ ನಮ್ಮ ಜೀವನಕ್ಕೆ ಒಂದು ಮೊಬೈಲ್ ಫೋನ್ ನಾಯಕನಾಗಿರಬಾರದು. ಇಲ್ಲವೇ ಒಂದು ಬಾರ್ ಶಾಪ್ ನಮಗೆ ಯಾವುದೇ ಕಾರಣಕ್ಕೂ ಕೂಡ ಯಜಮಾನನಾಗಿರಬಾರದು. ನಮ್ಮ ಜೀವನಕ್ಕೆ ಮಾದಕ ದ್ರವ್ಯಗಳು ಯಜಮಾನರಾಗಿ ಇರಬಾರದು. ನಮ್ಮನ್ನು ನಾವು ಅನೇಕ ಬಾರಿ ಅದರಲ್ಲಿ ತೊಡಗಿಸಿಕೊಂಡು ನಮ್ಮನ್ನು ನಾವು ಹಾಳು ಮಾಡಿಕೊಳ್ತಾ ಇದ್ದೇವೆ.
ಆದ್ದರಿಂದ ಪೌಲನು ನುಡಿಯುತ್ತಿರುವಂತಹ ಈ ಮಾತನ್ನು ಪ್ರಿಯರೇ ನಾವೆಲ್ಲರೂ ಕೂಡ ಗಮನಿಸಬೇಕು. ಹೇಳ್ತಾನೆ, ನಿಮ್ಮ ಕುರಿತಾಗಿ ನೀವು ಎಚ್ಚರಿಕೆಯಿಂದ ಇರ್ರಿ. ಅನೇಕ ಬಾರಿ ನಾವೇನು ಮಾಡ್ತೇವಪ್ಪ ಅಂತಂದರೆ, ಮತ್ತೊಬ್ಬರ ಮೇಲೆ ಅತಿ ಹೆಚ್ಚಿನ ಕಾಳಜಿಯನ್ನು ತೋರಿಸ್ತೇವೆ, ನಮ್ಮ ಮೇಲೆ ನಮಗೆ ಕಾಳಜಿ ಇರೋದಿಲ್ಲ. ಬಹಳ ತಪ್ಪು. ದೇವರು ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಸಹಿಸುವವನಲ್ಲ. ಪ್ರಿಯರೇ, ನಮ್ಮ ಜೀವನದ ಕುರಿತಾಗಿ ನಮಗೆ ಕಾಳಜಿ ಇರಬೇಕು. ನಮ್ಮ ಜೀವನವನ್ನು ನಾವು ಮತ್ತೊಬ್ಬರ ಪಾಲು ಮಾಡಬಾರದು. ಅದು ಖಂಡಿತವಾಗಲೂ ದೇವರು ದಂಡಿಸ್ತಾನೆ, ಶಿಕ್ಷಿಸ್ತಾನೆ ಎಂಬುದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರದು. ಪ್ರಿಯರೇ, ನಮ್ಮ ಮನೆಯ ಬಳಿಯಲ್ಲಿ ಒಂದು ಸಣ್ಣ ಗ್ಯಾರೇಜ್ ಉಂಟು. ಆ ಗ್ಯಾರೇಜ್ನಲ್ಲಿ ನಡೆದಂತಹ ಒಂದು ಘಟನೆಯನ್ನು ನಾನು ನಿಮ್ಮ ಬಳಿ ಹಂಚಿಕೊಳ್ಳಲು ನಾನು ಪ್ರಯತ್ನ ಮಾಡ್ತೇನೆ. ಪ್ರಿಯರೇ, ನಾವು ಗಮನಿಸುವಾಗ ಆ ಒಂದು ಗ್ಯಾರೇಜ್ನಲ್ಲಿ ಒಮ್ಮೆ ಏನು ನಡೀತಪ್ಪ ಎಂಬುದಾಗಿ ನಾವು ನೋಡುವಾಗ, ಅಲ್ಲಿರುವಂತಹ ಒಂದು ಬೀದಿ ನಾಯಿಯನ್ನು ಆ ಗ್ಯಾರೇಜ್ ಮಾಲೀಕರು ಕರೆದುಕೊಂಡು ಬಂದು ಅದನ್ನು ಚೆನ್ನಾಗಿ ಸಾಕ್ತಾ ಇದ್ದಂತಹ ಆ ಸಂದರ್ಭದಲ್ಲಿ ಒಂದಾನೊಂದು ದಿವಸ ಒಂದು ಕಪ್ಪು ಬಣ್ಣವನ್ನು ತೆಗೆದುಕೊಂಡು ಬಂದು ಆ ನಾಯಿಯ ಮೈ ಮೇಲೆ ಆತನು ಒಂದೊಂದಾಗಿ ಗುರುತುಗಳನ್ನು ಇಡ್ತಾನೆ, ಕಪ್ಪು ಬಣ್ಣದ ಗುರುತುಗಳನ್ನು. ಆ ನಾಯಿ ಏನೂ ಕೂಡ ಮಾಡೋದಿಲ್ಲ, ಆ ಬಣ್ಣವನ್ನು ಚೆನ್ನಾಗಿ ಹಚ್ಚಿಕೊಳ್ಳುತ್ತೆ, ಆ ಮಾಲೀಕ ಹೇಳಿದಂತೆ ಕೇಳುತ್ತೆ. ಇದೆಲ್ಲವನ್ನು ಕೂಡ ನೋಡಿದಂತಹ ನಾನು, ಆ ಮಾರ್ಗದಲ್ಲಿ ಸಂಚರಿಸುತ್ತಿರುವಂತಹ ಪ್ರತಿಯೊಬ್ಬೊಬ್ಬರು ಕೂಡ ಅದನ್ನು ನಾವು ಗಮನಿಸ್ತಾ ಬಂದೆವು. ಅದನ್ನು ಆತನು ಬಣ್ಣವೆಲ್ಲವನ್ನು ಕೂಡ ಲೇಪನ ಮಾಡಿದ ನಂತರ ಇಲ್ಲಿ ಸ್ವಲ್ಪ ಎಲ್ಲ ಕಡೆ ಮೈ ಮೇಲೆಲ್ಲವೂ ಕೂಡ ಸ್ವಲ್ಪ ಹಾಕಿದಾಗ ಆ ನಾಯಿ ಸುಮ್ಮನೆ ಕುಳಿತಿತ್ತು. ಆ ನಾಯಿ ಆ ಮಾಲೀಕನಿಗೆ ಏನೂ ಮಾಡಲಿಲ್ಲ. ಇದನ್ನು ನಾನು ಗಮನಿಸ್ತಾ ಬಂದೆ. ಇದಾದ ಸ್ವಲ್ಪ ಹೊತ್ತಿಗೆ ಆತನೇನು ಮಾಡ್ದಪ್ಪ ಅಂತಂದರೆ, ಒಂದು ದೊಡ್ಡದಾದಂತಹ ಕನ್ನಡಿಯನ್ನು ತೆಗೆದುಕೊಂಡು ಬಂದು ಆ ನಾಯಿ ಮರಿಗೆ ತೋರಿಸಿದ. ಪ್ರಿಯರೇ, ಆ ನಾಯಿ ಮರಿಗೆ ಆ ದೊಡ್ಡದಾದಂತಹ ಕನ್ನಡಿಯನ್ನು ತೋರಿಸಿದಾಗ ತನ್ನ ಮುಖವನ್ನು ತಾನೇ ನೋಡಿ ಆ ನಾಯಿ ಬಹು ವಿಚಿತ್ರವಾಗಿ ಪ್ರವರ್ತಿಸಿತು. ಪ್ರಿಯರೇ, ಬಹು ವಿಚಿತ್ರವಾಗಿ ಅದು ಆರಿಸಿಕೊಳ್ಳುತ್ತಾ, ತನ್ನನ್ನು ತಾನು ಕಂಡು ಬೊಗಳಿಕೊಳ್ಳುತ್ತಾ ಅಲ್ಲಿಂದ ನಾಯಿ ಓಡಿ ಹೋಗೋದನ್ನು ನಾನು ಕಣ್ಣಾರೆ ಕಂಡೆ. ನಾನು ಯಾಕೆ ಇದನ್ನು ಹೇಳಬೇಕು ಎಂಬುದಾಗಿ ನಾನು ಬಯಸ್ತಿದ್ದೇನೆ ಎಂಬುದಾಗಿ ನಾವು ನೋಡುವಾಗ, ಪ್ರಿಯರೇ, ಆ ನಾಯಿ ಆ ಮಾಲೀಕನ ಕಡೆಗೆ ತನ್ನ ಜೀವನವನ್ನು ಕೊಟ್ಟಳು. ಅದರ ಪ್ರಯುಕ್ತ ತನ್ನ ಜೀವನವನ್ನು ತಾನೇ ಕಂಡು, ತನ್ನ ಮುಖವನ್ನು ತಾನೇ ಕನ್ನಡಿಯಲ್ಲಿ ಕಂಡು ಆ ಬಹು ವಿಚಿತ್ರವಾಗಿ ಆ ನಾಯಿ ಬೊಗಳಿಕೊಳ್ಳುತ್ತಾ ಅಲ್ಲಿಂದ ಭಯದಿಂದ ಓಡಿ ಹೋಗೋದನ್ನು ನಾನು ಕಣ್ಣಾರೆ ಕಂಡೆ. ಪ್ರಿಯರೇ, ಇಂದು ಒಂದು ವೇಳೆ ನಾನು ನನ್ನ ಜೀವನವನ್ನು, ನಿನ್ನ ಜೀವನವನ್ನು ಸೈತಾನನ ಕಡೆ ಕೊಟ್ಟಂತಹ ಸಂದರ್ಭದಲ್ಲಿ ನಮ್ಮ ಜೀವನವನ್ನು ನಾವು ಕಂಡು ಇದು ಕೂಡ ನಂದು ಒಂದು ಜೀವನವೇ ಎಂಬುದಾಗಿ ನಾವು ಖಂಡಿತವಾಗಲೂ ನಮ್ಮ ಜೀವನವನ್ನು ಕಂಡು ನಾವು ಬೇಸರಗೊಳ್ತೇವೆ. ನಮ್ಮ ಜೀವನವನ್ನು ನಾವೇ ಹಾಳು ಮಾಡಿಕೊಂಡವರಾಗ್ತೇವೆ. ಪ್ರಿಯರೇ, ಆದ್ದರಿಂದ ನಾವು ಈ ಒಂದು ಸಂದರ್ಭದಲ್ಲಿ ವಿಶೇಷವಾದಂತಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ನನ್ನ ಜೀವನವನ್ನು ನಾನೇ ಜೀವಿಸಬೇಕು. ನನ್ನ ಜೀವನವನ್ನು ನಾನು ಯಾವುದೇ ಕಾರಣಕ್ಕೂ ಕೂಡ ಮತ್ತೊಬ್ಬರಿಗೆ ಕೊಡಬಾರ್ದು. ನಾನು ನನ್ನ ಜೀವನವನ್ನು ಮತ್ತೊಬ್ಬರಿಗೆ ಕೊಟ್ಟಂತಹ ಪಕ್ಷದಲ್ಲಿ ನಾನು ಗುಲಾಮನಾಗ್ತೇನೆ. ದೇವರು ನನ್ನನ್ನು ಬಂದು ಒಂದು ದಿವಸ ಲೆಕ್ಕವನ್ನು ಕೇಳ್ತಾರೆ ಎಂಬಂತಹ ಅರಿವು, ಭಯ ನಮ್ಮಲ್ಲಿರಬೇಕು. ಕೆಲವೊಮ್ಮೆ ನಾನು ಬಹಳ ಒಳ್ಳೆಯವನು ಸರ್, ನಾನು ಬಹಳ ಒಳ್ಳೆಯವನು, ಆದರೆ ನನಗೆ ಮದುವೆ ಮಾಡಿಕೊಂಡಂತಹ ಹೆಣ್ಣು ಮಗಳು ಅವಳು ಸರಿ ಇಲ್ಲ, ಅದರ ಪ್ರಯುಕ್ತ ನಾನು ಹಾಳಾದೆ ಎಂಬುದಾಗಿ ಗಂಡಂದಿರು ದೂರುವುದುಂಟು. ಸ್ವಾಮಿ, ನಾನು ಬಹಳ ಒಳ್ಳೆಯವಳು ಸ್ವಾಮಿ, ಆದರೆ ನನ್ನ ಗಂಡನನ್ನು ನಾನು ಮದುವೆ ಆದ ನಂತರ ನನ್ನ ಜೀವನ ಹಾಳಾಯಿತು ಎಂಬುದಾಗಿ ಹೇಳುವುದುಂಟು. ಇನ್ನು ಕೆಲವರು, ಸ್ವಾಮಿ ನನ್ನ ಮಗ ಬಹಳ ಒಳ್ಳೆಯವನು, ಆದರೆ ಅವನು ಯಾವುದೋ ಹುಡುಗಿಯನ್ನು ಕಂಡು ಇಷ್ಟಪಟ್ಟು ಪ್ರೀತಿ ಮಾಡಿ ಹೋದ, ಅದರ ಪ್ರಯುಕ್ತ ಅವನು ಹಾಳಾದ ಎಂಬುದಾಗಿ ಅನೇಕರು ನಮ್ಮ ಬಳಿ ಹೇಳುವುದುಂಟು. ಪ್ರಿಯರೇ, ನಾವು ಗಮನಿಸೋದಾದರೆ ಅವರೆಲ್ಲರೂ ಕೂಡ ಅವರ ಜೀವನವನ್ನು ಮತ್ತೊಬ್ಬರಿಗೆ ಕೊಟ್ಟ ಪ್ರಯುಕ್ತ ಅವರ ಜೀವನವು ಹಾಳಾಯಿತು. ನಿನ್ನ ಜೀವನ ನಿನ್ನ ಬಳಿಯಲ್ಲೇ ಇರಬೇಕು. ನಿನ್ನ ಜೀವನವನ್ನು ನೀನೇ ಜೀವಿಸಬೇಕು. ನಿನ್ನ ಜೀವನವನ್ನು ಮತ್ತೊಬ್ಬರು ಹಾಳಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನೀನು ಬಿಡಬಾರದು. ಖಂಡಿತವಾಗಲೂ ದೇವರು ಇದನ್ನು ಸಹಿಸೋದಿಲ್ಲ. ಪ್ರಿಯರೇ, ಆದ್ದರಿಂದ ಆದಾಮನು ಒಂದಾನೊಂದು ಸಮಯದಲ್ಲಿ ತಪ್ಪು ಮಾಡಿದಾಗ ಆದಾಮನನ್ನು ಕರೆದು ಆತನು ಲೆಕ್ಕವನ್ನು ಕೇಳ್ತಾನೆ. ಹವ್ವಳು ಪಾಪ ಮಾಡಿದಾಗ ಹವ್ವಳನ್ನು ಕರೆದು ದೇವರು ಆಕೆಯ ಬಳಿಯಲ್ಲಿ ಲೆಕ್ಕವನ್ನು ಕೇಳ್ತಾನೆ. ಅದೇ ರೀತಿ ನಾನು ನನ್ನ ಜೀವನವನ್ನು ಮತ್ತೊಬ್ಬರಿಗೆ ಕೊಟ್ಟು ನನ್ನ ಜೀವನವನ್ನು ನಾನು ಹಾಳು ಮಾಡಿಕೊಳ್ಳೋದೇ ಆದರೆ ನನ್ನನ್ನು ದೇವರು ಒಂದು ದಿವಸ ಲೆಕ್ಕವನ್ನು ಕೇಳ್ತಾನೆ. ಆ ದಿವಸ ನನ್ನನ್ನು ದೇವರು ದಂಡಿಸ್ತಾನೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರದು. ಈ ಒಂದು ನಾಯಕತ್ವದ ಗುಣಲಕ್ಷಣಗಳಲ್ಲಿ
ಮೊಟ್ಟ ಮೊದಲನೇದನ್ನು ನಾವು ಕಲಿತಾ ಇದ್ದೇವೆ ಪ್ರಿಯರೇ, ನಮ್ಮ ಜೀವನವನ್ನು ನಾವೇ ಜೀವಿಸುವಂಥವರಾಗಿರಬೇಕು. ನಾವು ನಮ್ಮ ಜೀವನವನ್ನು ಮತ್ತೊಬ್ಬರಿಗೆ ಯಾವುದೇ ಕಾರಣಕ್ಕೂ ಕೂಡ ಕೊಡಬಾರದು ಎಂಬಂತಹ ಸತ್ಯವನ್ನು ನಾವು ಅರಿತು ನಾವು ಜೀವಿಸಬೇಕಾಗಿದೆ. ನೋಡಿ, ಇಲ್ಲಿ ಪೌಲನು ಹೇಳ್ತಿದ್ದಾನೆ, ನೀವು ನಿಮ್ಮ ಜೀವನವನ್ನು ನೀವೇ ಜೀವಿಸಿರಿ, ನಿಮ್ಮ ಜೀವನದ ಕುರಿತಾಗಿ ಎಚ್ಚರಿಕೆಯಿಂದ ಇರ್ರಿ ಎಂಬುದಾಗಿ ಪೌಲನು ಈ ಮಾತುಗಳಲ್ಲಿ ಹೇಳ್ತಾ ಇದ್ದಾನೆ. ನಾವು ಕೂಡ ಅಷ್ಟೇ, ನಮ್ಮ ಜೀವನದ ಕುರಿತಾಗಿ ಎಚ್ಚರಿಕೆಯನ್ನು ನಾವು ವಹಿಸಬೇಕು. ನಮ್ಮ ಜೀವನದ ಕುರಿತಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ತಾತ್ಸಾರವನ್ನು ಮಾಡಬಾರದು ಎಂಬಂತಹ ಎಚ್ಚರಿಕೆಯ ನುಡಿಗಳನ್ನು ಪೌಲನು ತಿಳಿಸ್ತಾ ಇದ್ದಾನೆ. ನಾವು ಎಚ್ಚರಿಕೆಯಿಂದ ಜೀವಿಸಬೇಕಾಗಿದೆ. ಅಷ್ಟೇ ಅಲ್ಲ, ನಾವು ಸತ್ಯವೇದದಲ್ಲಿ ಕಾಣ್ತೇವೆ, ಪೌಲನು ಅನೇಕ ಬಾರಿ ಸಂಗತಿಗಳನ್ನು ತಿಳಿಸ್ತಾನೆ. ನೋಡಿ, ಪೌಲನು ಎಷ್ಟು ಸೊಗಸಾಗಿ, ಸುಂದರವಾಗಿ, ರಮ್ಯವಾಗಿ ಮಾತನ್ನು ಬರೀತಾನೆ ಎಂಬುದನ್ನು ನಾವು ಗಮನಿಸಬೇಕು. ಕ್ಷಮಿಸಿ, 1 ಕೊರಿಂಥ 9ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಪೌಲನು ಈ ರೀತಿ ಹೇಳ್ತಾನೆ. ನೋಡಿ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತಿದ್ದೇನೆ. ಇಲ್ಲಿ ಪೌಲನು ಏನು ಮಾಡ್ತಿದ್ದಾನೆ ಎಂಬುದಾಗಿ ನಾವು ಗಮನಿಸುವಾಗ ಪ್ರಿಯರೇ, ತನ್ನ ಜೀವನವನ್ನು ಆತನು ದೊಡ್ಡ ಪ್ರಸಂಗ ಮಾಡಿದ ನಂತರ ಯಾರಾದರೂ ಬಂದು, ಸ್ವಾಮಿ ನೀವು ಬಹಳ ಚೆನ್ನಾಗಿ ವಾಕ್ಯವನ್ನು ಹೇಳಿದ್ರಿ, ಇಂತಹ ವರ್ತಮಾನವನ್ನು ನಾವೆಂದೂ ಯಾವತ್ತೂ ಕೇಳಿಲ್ಲ ಎಂಬುದಾಗಿ ಹೇಳುವಾಗ ಪೌಲನು ಅದರ ಕುರಿತಾಗಿ ಏನು ಹೇಳ್ತಿದ್ದಾನೆ ನೋಡಿ, ನಾನು ಒಂದು ವೇಳೆ ಇದರಿಂದ ಉಬ್ಬಿದವನಾಗಿ ಅಯೋಗ್ಯನಾಗ್ತೇನೇನೋ ಎಂಬುದಾಗಿ ನೆನೆದು ಆತನು ಏನು ಮಾಡ್ತಿದ್ದಾನಪ್ಪ ಅಂತಂದರೆ ತನ್ನನ್ನು ತಾನೇ ಜಜ್ಜಿಕೊಳ್ತಾ ಇದ್ದಾನೆ, ತನ್ನ ದೇಹವನ್ನು ತಾನೇ ದಂಡಿಸಿಕೊಳ್ತಿದ್ದಾನೆ ಎಂಬುದನ್ನು ನಾವು ನೋಡ್ಬೋದು ಪ್ರಿಯರೇ. ಒಂದು ವೇಳೆ ಆತನು ಗರ್ವಿಷ್ಠನಾಗಿ ತನ್ನನ್ನು ತಾನು ಸೈತಾನನಿಗೆ ಸಮರ್ಪಿಸಿಕೊಟ್ಟೇನೇನೋ ಎಂಬುದಾಗಿ ಭಯದಿಂದ ಆತನು ಏನು ಮಾಡ್ತಾನಪ್ಪ ಅಂತಂದರೆ ದೇವರ ಭಯಭಕ್ತಿಯಲ್ಲಿ ನಡೆಯಲು, ದೇವರ ಮಾರ್ಗದರ್ಶನದಲ್ಲಿ ನಡೆಯಲು ಆತನು ಏನು ಮಾಡ್ತಿದ್ದಾನೆ ಎಂಬುದಾಗಿ ನಾವು ಗಮನಿಸುವಾಗ ಪ್ರಿಯ ವೀಕ್ಷಕರೇ, ಆತನು ತನ್ನ ಮೈಯನ್ನು ದಂಡಿಸ್ಕೊಳ್ತಾ ಇದ್ದಾನೆ. ತನ್ನ ದೇಹವನ್ನು ಇಲ್ಲವೇ ತನ್ನ ಮನಸ್ಸನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು. ನಾನು ಗರ್ವಿಷ್ಠನಾದರೆ ಸೈತಾನನ ವಶವಾಗ್ತೇನೆ, ಆದ್ದರಿಂದ ನಾನು ಸೈತಾನನ ವಶವಾಗಬಾರದು, ನನ್ನ ವಶದಲ್ಲಿ ನಾನು ಇರಬೇಕು, ನನ್ನ ಜೀವನವನ್ನು ನಾನು ಸೈತಾನನ ಕೈಯಲ್ಲಿ ಕೊಡೋದಿಲ್ಲ ಎಂಬುದಾಗಿ ನೆನೆದು ಪೌಲನು ಹೇಳ್ತಿದ್ದಾನೆ. ನಾನು ನನ್ನ ಜೀವನವನ್ನು ನಾನೇ ಜೀವಿಸುವುದಕ್ಕಾಗಿ ನನ್ನ ದೇಹವನ್ನು ನಾನು ಜಜ್ಕೊಳ್ತಿದ್ದೇನೆ ಎಂಬುದಾಗಿ ಹೇಳ್ತಿದ್ದಾನೆ. ಬೇರೆ ಈ ಹೊತ್ತು ನಾವು ಕೂಡ ಅಷ್ಟೇ, ಒಮ್ಮೆ ಒಂದು ಸಭೆಯಲ್ಲಿ ಒಂದು ಒಳ್ಳೆಯ ರಾಗವನ್ನು ಹಾಡಿದಾಗ ಬಹಳ ಗರ್ವಿಷ್ಠರಾಗ್ತೇವೆ. ಅನೇಕರು ಬಂದು ನಮ್ಮನ್ನು ಹೊಗಳಿದಾಗ, ಅಭಿನಂದಿಸಿದಾಗ ನಾವು ತುಂಬ ಉಬ್ಬಿದವರಾಗ್ತೇವೆ. ಇದು ಬಹಳ ಕೆಟ್ಟ ಅಭ್ಯಾಸ ಪ್ರಿಯರೇ. ಪೌಲನು ಹೇಳ್ತಿದ್ದಾನೆ, ಯಾರಾದರೂ ಬಂದು ಆತನನ್ನು ಅಭಿನಂದಿಸಿದಂತಹ ಸಂದರ್ಭದಲ್ಲಿ, ಆತನನ್ನು ಪ್ರಶಂಸಿಸಿದಂತಹ ಸಂದರ್ಭದಲ್ಲಿ ಆತನು ತನ್ನ ದೇಹವನ್ನು ತಾನು ಜಜ್ಜಿಕೊಳ್ತಾ ಇದ್ದಾನೆ, ತನ್ನನ್ನು ತಾನು ಆತನು ಏನು ಮಾಡ್ತಿದ್ದಾನಪ್ಪ ಅಂತಂದರೆ, ನೀನು ಯಾವುದಕ್ಕೂ ಕೆಲಸಕ್ಕೆ ಬಾರದವನು ಎಂಬುದಾಗಿ ನೆನಪಿನಲ್ಲಿ ಇಟ್ಟುಕೋ ಎಂಬುದಾಗಿ ಎಚ್ಚರಿಸ್ಕೊಳ್ತಾ ಇದ್ದಾನೆ ತನಗೆ ತಾನು. ಆದ್ದರಿಂದ ಈ ಒಂದು ಜೀವನದಲ್ಲಿ ಪ್ರಿಯರೇ, ಈ ನಾಯಕತ್ವದ ಲಕ್ಷಣಗಳನ್ನು ನಾವು ಇವತ್ತು ಕಲೀಲಿಕ್ಕೆ ಹೋಗ್ತಿದ್ದೇವೆ. ಈ ನಾಯಕತ್ವದ ಲಕ್ಷಣಗಳಲ್ಲಿ ಮೊಟ್ಟ ಮೊದಲನೇ ಲಕ್ಷಣ ಏನಪ್ಪ ಅಂತಂದರೆ, ನಮಗೆ ನಾವೇ ನಾಯಕರಾಗಿರಬೇಕು, ಬೇರೊಬ್ಬರು ಯಾವುದೇ ಕಾರಣಕ್ಕೂ ಕೂಡ ನಾಯಕರಾಗಿರಬಾರದು. ನೋಡಿ, ಸತ್ಯವೇದದಲ್ಲಿ ಎಜ್ರನನ್ನು ನಾವು ಕಾಣ್ತೇವೆ. ಎಜ್ರ 7ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಎಜ್ರನ್ ಏನು ಮಾಡ್ತಾನೆ ನೋಡೋಣ ಬನ್ನಿ. ತನ್ನ ಜೀವನವನ್ನು ಯಾವ ರೀತಿ ಆತನು ನಡೆಸಿದ ಎಂಬುದಾಗಿ ತುಂಬ ಸೊಗಸಾಗಿ ದೇವರು ಬರೆಸ್ತಾನೆ. ಎಜ್ರನ ಪುಸ್ತಕ 7ನೇ ಅಧ್ಯಾಯ, ನಾನು 7ನೇ ಅಧ್ಯಾಯ 10ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. 7ನೇ ಅಧ್ಯಾಯ 10ನೇ ವಚನವನ್ನು ನಾವು ನೋಡುವಾಗ ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಅವನು ಯೆಹೋವ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರಾಯೇಲರಿಗೆ ಅದರ ನ್ಯಾಯ ವಿಧಿಗಳನ್ನು ಕಲಿಸಲಿಕ್ಕೂ ದೃಢ ಮಾಡಿಕೊಂಡಿದ್ದನು. ಇಲ್ಲಿ ಎಜ್ರನ ಕುರಿತಾಗಿ ದೇವರ ವಾಕ್ಯ ಏನು ಬರೀತಿದ್ದಪ್ಪ ಅಂತ ನೋಡುವಾಗ, ಎಜ್ರನು ದೇವರ ಕಟ್ಟಳೆಗಳನ್ನು, ದೇವರ ನಿಯಮಗಳನ್ನು, ದೇವರ ವಾಕ್ಯವನ್ನು ಕಲಿತಿದ್ದ. ಅಷ್ಟು ಮಾತ್ರವೇ ಅಲ್ಲ, ಅದನ್ನು ಅನುಸರಿಸ್ತಿದ್ದ. ಅಷ್ಟು ಮಾತ್ರವೇ ಅಲ್ಲ, ಅದನ್ನು ಬೋಧಿಸ್ತಿದ್ದ. ಪ್ರಿಯರೇ, ಎಂತಹ ಒಂದು ಒಳ್ಳೆಯ ವ್ಯಕ್ತಿ ಎಂಬುದಾಗಿ ಎಜ್ರನನ್ನು ನಾವು ಗಮನಿಸುವಾಗ ಆತನು ವಿದ್ವಾಂಸನು, ದೇವರ ವಾಕ್ಯದಲ್ಲಿ ಪ್ರವೀಣನು. ಆತನೇನು ಮಾಡ್ತಿದ್ದಾನಪ್ಪ ಅಂತಂದರೆ ದೇವರ ನಿಯಮಗಳನ್ನು, ದೇವರ ವಾಕ್ಯವನ್ನು ಕಲಿತಾ ಇದ್ದಾನೆ, ಅದಕ್ಕನುಸಾರವಾಗಿ ನಡೀತಾ ಇದ್ದಾನೆ, ಅದನ್ನು ಬೋಧಿಸ್ತಾ ಇದ್ದಾನೆ. ಒಳ್ಳೆಯ ನಾಯಕನ ಗುಣಲಕ್ಷಣ ಪ್ರಿಯರೇ, ನಾವು ದೇವರ ವಾಕ್ಯದಿಂದ ಕಲಿಯುವಂಥವರಾಗಿರಬೇಕು, ದೇವರ ವಾಕ್ಯದ ಮೇರೆಗೆ ನಡೆಯುವಂಥವರಾಗಿರಬೇಕು. ಅಷ್ಟು ಮಾತ್ರವಲ್ಲ, ಆ ವಾಕ್ಯಗಳನ್ನು ಅನೇಕರಿಗೆ ಪ್ರಕಟಪಡಿಸುವಂತಹ ಮಕ್ಕಳಾಗಬೇಕು. ಇದು ಒಳ್ಳೆಯ ನಾಯಕನ ಒಂದು ಗುಣ ಎಂಬುದಾಗಿ ನಾವು ಸತ್ಯವೇದದಲ್ಲಿ ಗಮನಿಸ್ತೇವೆ. ಇಂತಹ ಒಂದು ಅದ್ಭುತವಾದಂತಹ ಉದಾಹರಣೆ ಪ್ರಿಯರೇ, ಎಜ್ರನು
ಆತನು ಬೋಧನೆ ಮಾಡುವುದಕ್ಕಿಂತ ಮುನ್ನ ಆತನು ದೇವರ ವಾಕ್ಯವನ್ನು ಕಲಿತಾ ಇದ್ದ. ದೇವರ ವಾಕ್ಯವನ್ನು ಕಲಿಯುವುದು ಮಾತ್ರವೇ ಅಲ್ಲ, ಆ ಕಲಿತ ವಾಕ್ಯದ ಮೇರೆಗೆ ನಡೆಯುವುದು ಮಾತ್ರವೇ ಅಲ್ಲ, ಆತನು ಆ ವಾಕ್ಯವನ್ನು ಇತರರಿಗೆ ಹಂಚುತ್ತಿದ್ದ ಎಂಬುದಾಗಿ ದೇವರ ವಾಕ್ಯ, ಸತ್ಯ ವಾಕ್ಯ ನಮಗೆ ಹೇಳ್ತಿದೆ. ಪ್ರಿಯರೇ, ಈ ನಾಯಕತ್ವದ ಪ್ರಧಾನ ಗುಣ ಇದಾಗಿರಬೇಕು, ಪ್ರಧಾನವಾದಂತಹ ಗುಣ ಇದಾಗಿರಬೇಕು. ಪ್ರಿಯರೇ, ನನ್ನಲ್ಲೂ ನಿನ್ನಲ್ಲೂ ಇಂತಹ ಒಂದು ಬದಲಾವಣೆ ಬರುವಾಗ ನನ್ನ ಜೀವನವನ್ನು ನಾನೇ ಜೀವಿಸ್ತೇನೆ, ನಿನ್ನ ಜೀವನವನ್ನು ನೀನೇ ನಡೆಸ್ತೀಯ. ಆದ್ದರಿಂದ ಪ್ರಿಯರೇ, ಈ ಒಂದು ಒಳ್ಳೆಯ ಸುಸಂದರ್ಭದಲ್ಲಿ ಈ ನಾಯಕತ್ವದ ಗುಣಲಕ್ಷಣಗಳ ಕುರಿತಾಗಿ ನಾವು ಕಲಿತಾ ಇದ್ದೇವೆ. ಈ ಒಂದು ಎಜ್ರನ ಒಂದು ಕಥೆಯನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರದು. ಪೌಲನು ಹೇಳ್ತಾನೆ, ನಿನ್ನ ಜೀವನವನ್ನು ನೀನೇ ಜೀವಿಸಬೇಕು, ನಿನ್ನ ಜೀವನಕ್ಕೆ ನೀನೇ ಎಚ್ಚರಿಕೆಯಿಂದ ಇರಬೇಕು ಎಂಬುದಾಗಿ ಹೇಳ್ತಾನೆ. ಅಷ್ಟು ಮಾತ್ರವೇ ಅಲ್ಲ, ದೇವರ ವಾಕ್ಯ ಮುಂದಕ್ಕೆ ನಾವು ಹೋಗುವಾಗ ಎಜ್ರನು ಹೇಳ್ತಾನೆ, ತನ್ನ ದೇವರ ವಾಕ್ಯವನ್ನು ಆತನು ಜ್ಞಾನ ಮಾಡ್ತಿದ್ದ, ಆ ವಾಕ್ಯದ ಮೇರೆಗೆ ನಡೀತಾ ಇದ್ದ, ಕಲಿತಂತಹ ವಾಕ್ಯವನ್ನು ಅನೇಕರಿಗೆ ಪ್ರಕಟಪಡಿಸ್ತಾ ಇದ್ದ. ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ನಾವು ದೇವರ ವಾಕ್ಯವನ್ನು ಕಲಿತಾ ಇದ್ದೇವೆ, ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಜೀವನವನ್ನು ನಾವು ಮತ್ತೊಬ್ಬರಿಗೆ ಕೊಡಬಾರದು. ಒಂದಾನೊಂದು ಸಮಯದಲ್ಲಿ ತನ್ನ ಜೀವನವನ್ನು ತೆಗೆದುಕೊಂಡು ಹೋಗಿ ಸೈತಾನನ ಕೈಯಲ್ಲಿಟ್ಟ ಯೋನನು ಏನಾಯಿತು ಎಂಬುದಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಬಹುದೊಡ್ಡ ಜಲಪ್ರಳಯವಾಯಿತು. ಆತನು ನಿನಿವೆ ಪಟ್ಟಣಕ್ಕೆ ಹೋಗದೆ ತರ್ಷೀಸಿಗೆ ಹೋಗಬೇಕು ಎಂಬುದಾಗಿ ನೆನೆದವನಾಗಿ ಆತನು ಹಡಗನ್ನು ಹತ್ತದ. ದೇವರು ಅತಿ ದೊಡ್ಡ ತುಫಾನಿನಿಂದ ಆ ಒಂದು ಹಡಗನ್ನು ಮುಚ್ಚಿ ಹೋಗುವಂತಹ ಆ ಒಂದು ಪರಿಸ್ಥಿತಿಗೆ ತರುವಾಗ ಕೊನೆಗೆ ಆ ಯೋನನು ಆ ಹಡಗಿನ ಕೆಳಭಾಗದಲ್ಲಿ ಮಲಗಿರ್ತಾನೆ. ಪ್ರಿಯರೇ, ತನ್ನ ಜೀವನವನ್ನು ತೆಗೆದುಕೊಂಡು ಹೋಗಿ ಆತನು ಸೈತಾನನ ಕೈಯಲ್ಲಿಟ್ಟ. ಕೊನೆಗೆ ದೇವರು ಆತನನ್ನು ಎಚ್ಚರಿಸ್ತಾ ಇದ್ದಾರೆ, ನಿನ್ನ ಜೀವನವನ್ನು ಯೋನನೇ ನೀನೇ ಜೀವಿಸಬೇಕಾಗಿತ್ತು, ಆದರೆ ನಿನ್ನ ಜೀವನವನ್ನು ತೆಗೆದುಕೊಂಡು ಹೋಗಿ ಒಬ್ಬ ಸೈತಾನನ ಕೈಯಲ್ಲಿಟ್ಟಿದೆಯಾ. ಆದ್ದರಿಂದ ಈ ಒಂದು ಬಹುದೊಡ್ಡ ವಿಪತ್ತನ್ನು ನಾನು ನಿನ್ನ ಮೇಲೆ ತರುತ್ತಿದ್ದೇನೆ. ಪ್ರಿಯರೇ, ಈ ಹೊತ್ತು ದೇವರ ವಿಪತ್ತು, ದೇವರ ಒಂದು ದುರ್ದಿನ ನಮ್ಮ ಮೇಲೆ ಬರುವುದಕ್ಕಿಂತ ಮುನ್ನ ನಾವು ಮನಮರುಗಬೇಕು, ನಾವು ಪಶ್ಚಾತ್ತಾಪ ಪಡಬೇಕು. ನಾವು ಒಳ್ಳೆಯ ನಾಯಕರಾಗಿ ನಮ್ಮ ಜೀವನವನ್ನು ನಾವೇ ಸಾಗಿಸುವಂತಹ ಮಕ್ಕಳಾಗಬೇಕು. ನಾವು ಯಾವುದೇ ಕಾರಣಕ್ಕೂ ಕೂಡ ಶಾಪಕ್ಕೆ ಈಡಾಗಬಾರದು, ನಾವು ಯಾವುದೇ ಕಾರಣಕ್ಕೂ ಕೂಡ ನಾಶವಾಗಬಾರದು ಎಂಬುದಾಗಿ ಅಂದ್ಕೊಳ್ಳುವಾಗ ನಾವೆಲ್ಲರೂ ಕೂಡ ಪೌಲನನ್ನು ಜ್ಞಾಪಕ ಮಾಡಿಕೊಳ್ಳಬೇಕು, ನಾವೆಲ್ಲರೂ ಕೂಡ ಎಜ್ರನನ್ನು ಜ್ಞಾಪಕ ಮಾಡಿಕೊಳ್ಳಬೇಕು. ಆದ್ದರಿಂದ ಇವರೆಲ್ಲರೂ ಕೂಡ ಕಾಪಾಡಲ್ಪಟ್ಟವರು, ಇವರೆಲ್ಲರೂ ಕೂಡ ದೇವರ ಭಯಭಕ್ತಿಯಲ್ಲಿ ನಡೆದವರು, ಇವರೆಲ್ಲರೂ ಕೂಡ ಅವರ ಜೀವನವನ್ನು ಅವರೇ ಜೀವಿಸಿದವರು. ನಾವು ಕೂಡ ಅಷ್ಟೇ, ಈ ಹೊತ್ತು ನಮ್ಮ ಜೀವನವನ್ನು ನಾವೇ ಜೀವಿಸೋಣ, ಮತ್ತೊಬ್ಬರ ಹಾಗೆ ಇರಲು ಬಯಸಬೇಡಿ, ಒಳ್ಳೆಯದಲ್ಲ ಪ್ರಿಯರೇ. ಆದ್ದರಿಂದ ಈ ಒಂದು ಸುಸಂದರ್ಭದಲ್ಲಿ ನಾವು ಎಜ್ರನನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋಣ, ಪೌಲನನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ಇವರಿಬ್ಬರೂ ಕೂಡ ಯಾವ ರೀತಿ ಜೀವಿಸಿದ್ರೋ ಸತ್ಯವಾಕ್ಯದಲ್ಲಿ ನಾವು ಕಂಡಿದ್ದೇವೆ, ಅದೇ ರೀತಿ ನಾವು ಕೂಡ ಜೀವಿಸುವಂಥವರಾಗಿರಬೇಕು. ನೋಡಿ, ಅಷ್ಟು ಮಾತ್ರವೇ ಅಲ್ಲ, ದಾವೀದನು ಹೇಳ್ತಾನೆ 119ನೇ ಕೀರ್ತನೆಯಲ್ಲಿ ಬಹಳ ಸೊಗಸಾಗಿ ದಾವೀದನು ಹೇಳ್ತಾನೆ. 119:11 ವಾಕ್ಯವನ್ನು ನಾನು ಓದ್ತಿದ್ದೇನೆ. ದಾವೀದನು ಏನು ಮಾಡ್ತಿದ್ದಾನೆ ಎಂಬುದಾಗಿ ನಾವು ನೋಡುವಾಗ, ಆತನು ಪಾಪ ಮಾಡದ ಹಾಗೆ ತನ್ನ ದೇಹವನ್ನು ಇಲ್ಲವೇ ತನ್ನ ಮನಸ್ಸಿನಲ್ಲಿ ಏನಿಟ್ಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡೋಣ. ಕೀರ್ತನೆಗಳು 119ನೇ ಅಧ್ಯಾಯ 11ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. ನಾವು ಗಮನಿಸೋದಾದರೆ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ. ಇಲ್ಲಿ ದಾವೀದನು ಏನು ಹೇಳ್ತಿದ್ದಾನಪ್ಪ ಅಂತಂದರೆ, ಸ್ವಾಮಿ, ನಿನಗೆ ವಿರೋಧವಾಗಿ ನಾನು ಪಾಪ ಮಾಡದ ಹಾಗೆ ನಿನ್ನ ನುಡಿಗಳನ್ನು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇನೆ ಸ್ವಾಮಿ, ನನ್ನ ಹೃದಯದಲ್ಲಿ, ನನ್ನ ಅಂತರಂಗದಲ್ಲಿ, ನನ್ನ ಅಂತರಾಳದಲ್ಲಿ ಇಟ್ಟುಕೊಂಡಿದ್ದೇನೆ ಸ್ವಾಮಿ ಎಂಬುದಾಗಿ ದಾವೀದನು ಹೇಳ್ತಿದ್ದಾನೆ. ಪ್ರಿಯರೇ, ಆತನು ತನ್ನ ಜೀವನವನ್ನು ತಾನೇ ಜೀವಿಸಬೇಕು ಎಂಬುದಾಗಿ ನೆನೆದವನಾಗಿ ಆತನೇನು ಮಾಡ್ತಾನಪ್ಪ ಅಂತಂದರೆ, ದೇವರ ವಾಕ್ಯವನ್ನು ಮನಸ್ಸಿನಲ್ಲಿ ಇಟ್ಕೊಳ್ತಾ ಇದ್ದಾನೆ. ನಾನು ಯಾವುದೇ ಕಾರಣಕ್ಕೂ ಕೂಡ ತಪ್ಪಿ ಹೋಗಬಾರದು, ನನ್ನ ಜೀವನವನ್ನು ನಾನು ಯಾವುದೇ ಕಾರಣಕ್ಕೂ ಕೂಡ ಸೈತಾನ ಕೈಯಲ್ಲಿ ಇಡಬಾರದು ಎಂಬುದಾಗಿ ನೆನೆದವನಾಗಿ ಆತನು ಸತ್ಯವಾಕ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ದೇವರ ಒಂದು ಭಯ ಭಕ್ತಿಯಲ್ಲಿ ವಿನಮ್ರತೆಯುಳ್ಳ ಮಗನಾಗಿ ಆತನು ಜೀವಿಸಲು ಬಯಸ್ತಿದ್ದಾನೆ. ಪ್ರಿಯರೇ, ನಾವು ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರ್ದು. ದೇವರ ಒಂದು ಸತ್ಯ ವಾಕ್ಯ ಹೇಳ್ತಿದೆ ನಮಗೆ, ಮನಸ್ಸಿನಲ್ಲಿ ನಾವು ದೇವರ ವಾಕ್ಯವನ್ನು ಇಟ್ಟುಕೊಳ್ಳುವಾಗ ನಾವು ಯಾವುದೇ ಕಾರಣಕ್ಕೂ ಕೂಡ ಪಾಪವನ್ನು ಮಾಡೋದಿಲ್ಲ, ನಮ್ಮ ಜೀವನಕ್ಕೆ ತೆಗೆದುಕೊಂಡು ಹೋಗಿ ಮತ್ತೊಬ್ಬರ ಕೈಯಲ್ಲಿ ಇಡೋದಿಲ್ಲ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮ್ಗೆ ಹೇಳ್ತಿದೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ದಾವೀದನ ಹಾಗೆ ದೇವರ ವಾಕ್ಯವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ಪೌಲನ ಹಾಗೆ
ನಮ್ಮ ಜೀವನಕ್ಕೆ ನಾವೇ ನಾಯಕರಾಗಿರೋಣ. ಎಜ್ರನ ಹಾಗೆ ನಾವು ದೇವರ ವಾಕ್ಯವನ್ನು ಕಲಿಯೋಣ, ಅದಕ್ಕೆ ತಕ್ಕಂತೆ ನಡೆಯೋಣ. ಅಷ್ಟು ಮಾತ್ರವೇ ಅಲ್ಲ, ಆ ವಾಕ್ಯವನ್ನು ಇತರರಿಗೂ ಕೂಡ ನಾವು ಬೋಧನೆ ಮಾಡಬೇಕಾಗಿದೆ. ಈ ಮೂವರು ವ್ಯಕ್ತಿಗಳಿಂದ ನಾವಿವತ್ತು ಸುಂದರವಾದಂತಹ ಸಂದೇಶವನ್ನು ಕೇಳ್ತಾ ಇದ್ದೇವೆ. ನಾವು ಯಾವುದೇ ಕಾರಣಕ್ಕೂ ಕೂಡ ದೇವರಿಂದ ತಪ್ಪಿ ಹೋಗಬಾರದು. ಬನ್ನಿ, ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆಯಲ್ಲಿ ಪೌಲನು ಮತ್ತೊಂದು ಮಾತನ್ನು ಹೇಳ್ತಾನೆ. ಪೌಲನು ನುಡಿಯುವಂತಹ ಮಾತನ ಪ್ರಿಯರೇ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿದೆ. ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆ 2ನೇ ಅಧ್ಯಾಯ ನಾನು 21 ಮತ್ತು 22 ವಾಕ್ಯಗಳನ್ನು ಓದ್ತಾ ಇದ್ದೇನೆ. ಗಮನಿಸಿ. ಹೀಗಿರಲಾಗಿ ಮತ್ತೊಬ್ಬನಿಗೆ ಉಪದೇಶ ಮಾಡುವ ನೀನು ನಿನಗೆ ಉಪದೇಶ ಮಾಡಿಕೊಳ್ಳದೇ ಇದ್ದೀಯೋ? ಕದಿಯಬಾರದೆಂದು ಬೋಧಿಸುವ ನೀನು ಕದಿಯುತ್ತಿದ್ದೆಯೋ? ಹಾದರ ಮಾಡಬಾರದೆಂದು ಹೇಳುವ ನೀನು ಹಾದರ ಮಾಡುತ್ತೀಯೋ? ಮೂರ್ತಿಗಳಲ್ಲಿ ಅಸಹ್ಯ ಪಡುತ್ತಿರುವ ನೀನು ದೇವಸ್ಥಾನದಲ್ಲಿ ಕಳ್ಳತನ ಮಾಡುತ್ತೀಯೋ? ಪ್ರಿಯರೇ, ಇಲ್ಲಿ ಪೌಲನು ಹೇಳ್ತಿರುವಂತಹ ಒಂದು ನುಡಿಯನ್ನು ನಾವು ಗಮನಿಸಬೇಕು. ಅನೇಕರು ಬೋಧನೆಯನ್ನು ಮಾಡ್ತಾರೆ, ಅದಕ್ಕೆ ತಕ್ಕಂತೆ ಅವರು ಜೀವನ ಮಾಡೋದಿಲ್ಲ. ಯಾಕೆ ಎಂಬುದಾಗಿ ನಾವು ನೋಡುವಾಗ ಅವರು ತಮ್ಮ ಜೀವನವನ್ನು ಸೈತಾನನಿಗೆ ಒಪ್ಪಿಸಿದ್ದಾರೆ. ಆದ್ದರಿಂದ ಅವರು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಗಮನಿಸೋದಿಲ್ಲ. ಬೋಧನೆಯನ್ನು ಮಾಡ್ತಿದ್ದಾರೆ, ಆದರೆ ತಪ್ಪನ್ನು ಕೂಡ ಅವ್ರು ಮಾಡ್ತಿದ್ದಾರೆ. ಇದು ದೇವರು ಖಂಡಿತವಾಗಲೂ ಸಹಿಸೋದಿಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಒಪ್ಪೋದಿಲ್ಲ. ಕದಿಯಬೇಡ ಎಂಬುದಾಗಿ ಬೋಧನೆ ಮಾಡುವಂತಹ ಅವರೇ ಕದೀತಿದ್ದಾರೆ. ಹಾದರ ಮಾಡಬೇಡ ಎಂಬುದಾಗಿ ಹೇಳುವ ಅವರೇ ಹಾದರವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ಸತ್ಯವಾಕ್ಯ ನಮಗೆ ಹೇಳ್ತಿದೆ. ಪ್ರಿಯರೇ, ಯಾಕೆ ಎಂಬುದಾಗಿ ನಾವು ನೋಡುವಾಗ ಅವರ ಜೀವನಕ್ಕೆ ಅವರು ಸರಿಯಾದ ನಾಯಕರಾಗಿ ಇಲ್ಲ, ಒಳ್ಳೆಯ ನಾಯಕರಾಗಿ ಅವರು ಜೀವಿಸ್ತಾ ಇಲ್ಲ ಎಂಬುದಾಗಿ ದೇವರ ವಾಕ್ಯ ನಮ್ಗೆ ಹೇಳ್ತಿದೆ. ಪ್ರಿಯರೇ, ನಾನು ಒಂದು ವೇಳೆ ನನ್ನ ಜೀವನಕ್ಕೆ ಒಬ್ಬ ಒಳ್ಳೆಯ ನಾಯಕನಾದರೆ ನುಡಿದಂತೆ ನಡೆಯುತ್ತೇನೆ. ಹಾದರ ಮಾಡಬೇಡ ಎಂಬುದಾಗಿ ಹೇಳುವ ನಾನು ಹಾದರ ಮಾಡದೆ, ನನ್ನ ದೇಹವನ್ನು ನಾನು ಮಲಿನ ಮಾಡಿಕೊಳ್ಳದೆ ದೇವರ ಭಯಭಕ್ತಿಯಲ್ಲಿ ನಾನು ನಡೆಯುವಂಥವನಾಗುತ್ತೇನೆ. ಪ್ರಿಯರೇ, ನಾವು ಈ ಪೌಲನಿಂದ ಕಲಿಯುವಂತಹ ವಿಷಯಗಳು ತುಂಬ ಅನೇಕ ಇದೆ. ಪ್ರಿಯರೇ, ನಾವು ಈ ಸಂಚಿಕೆಯಲ್ಲಿ ಬಹಳ ಸ್ವಲ್ಪವಾಗಿ ಕಲಿತಿದ್ದೇವೆ. ಮುಂಬರುವ ಸಂಚಿಕೆಗಳಲ್ಲೂ ಕೂಡ ಅನೇಕ ಸಂದೇಶಗಳನ್ನು ಪೌಲನ ಕುರಿತಾಗಿ ನಾವು ಕೇಳಲಿಕ್ಕೆ ಹೋಗ್ತಿದ್ದೇವೆ. ಪೌಲನು ಹೇಳ್ತಿದ್ದಂಥ ಒಂದು ಮಾತು, ನೀನು ಹಾದರ ಮಾಡಬೇಡ ಎಂಬುದಾಗಿ ಹೇಳುವಾಗ ಹಾದರವನ್ನು ನೀನು ಕೂಡ ಮಾಡಬಾರ್ದು. ಕಳ್ಳತನ ಮಾಡಬೇಡ ಎಂಬುದಾಗಿ ನೀನು ಬೋಧನೆ ಮಾಡುವಾಗ ನೀನು ಕೂಡ ಕಳ್ಳನಾಗಿರಬಾರದು. ಆದ್ದರಿಂದ ಪ್ರಿಯರೇ, ನಾವು ನಮ್ಮ ಜೀವನವನ್ನು ದೇವರ ಬಳಿಯಲ್ಲಿಟ್ಟು ನಮ್ಮ ಜೀವನಕ್ಕೆ ನಾವೇ ಮಾಲೀಕರಾಗಿರೋಣ, ನಮ್ಮ ಜೀವನಕ್ಕೆ ನಾವೇ ನಾಯಕರಾಗಿರೋಣ. ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಜೀವನವನ್ನು ತೆಗೆದುಕೊಂಡು ಹೋಗಿ ಪರರ ಕೈಯಲ್ಲಿ, ಹೆಂಡತಿಯ ಕೈಯಲ್ಲಿ, ಮಗನ ಕೈಯಲ್ಲಿ, ಗಂಡನ ಕೈಯಲ್ಲಿ ನನ್ನ ಜೀವನವನ್ನು ಇಡಬಾರದು. ಯಾಕೆಂದರೆ ದೇವರು ನಿನ್ನನ್ನು ಖಂಡಿತವಾಗಲೂ ಲೆಕ್ಕವನ್ನು ಕೇಳ್ತಾನೆ. ನೀನು ನಿನ್ನ ಜೀವನಕ್ಕೆ ಒಳ್ಳೆಯ ನಾಯಕನಾಗಿಲ್ಲ ಎಂಬುದಾಗಿ ದೇವರು ನಮ್ಮನ್ನು ದೂರ್ತಾನೆ, ಪ್ರಿಯರ, ಶಬ್ದಿಸ್ತಾನೆ. ಆದ್ದರಿಂದ ದೇವರು ನಮ್ಮೆಲ್ಲರನ್ನೂ ಕೂಡ ಕರೆದು ಲೆಕ್ಕವನ್ನು ಕೇಳುವುದಕ್ಕಿಂತ ಮುನ್ನ ನಾವು ಎಚ್ಚರ ವಹಿಸಿ ದೇವರ ಕಡೆಗೆ ತಿರುಗಿಕೊಂಡು ನಮ್ಮ ದೇಹಕ್ಕೆ, ನಮ್ಮ ಜೀವನಕ್ಕೆ ನಾವೇ ನಾಯಕರಾಗಿರಬೇಕು. ಪ್ರಿಯರೇ, ಈ ಒಂದು ಸಣ್ಣ ಸಂಚಿಕೆಯಲ್ಲಿ ದೇವರ ವಾಕ್ಯದ ಭಾಗವನ್ನು ಕಲಿತಿದ್ದೇವೆ. ನಮ್ಮ ಜೀವನಕ್ಕೆ ನಾವೇ ಮಾಲೀಕರಾಗಿರೋಣ, ನಾವೇ ನಾಯಕರಾಗಿರೋಣ. ಒಳ್ಳೆಯ ಸ್ವಯಂ ಸೇವಕರಾಗಿ, ಎಲ್ಲ ಒಳ್ಳೆಯ ಸ್ವಯಂ ನಾಯಕರಾಗಿ ನಾವು ಜೀವಿಸುವಾಗ ದೇವರು ನಮ್ಮನ್ನು ಖಂಡಿತವಾಗಲೂ ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ದೇವರು ಈ ಸ್ವಲ್ಪ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅಪ್ಪ, ವಿಶೇಷವಾಗಿ ಒಂದು ಸಂದರ್ಭದಲ್ಲಿ ನಿನ್ನ ಸತ್ಯವಾಕ್ಯವನ್ನು ನಾವು ಕಲಿತಿದ್ದೇವೆ. ಈಗೋ ಸ್ವಾಮಿ, ವಿಶೇಷವಾಗಿ ನಾಯಕತ್ವದ ಗುಣಲಕ್ಷಣಗಳನ್ನು ನಾವಾದರೂ ಕಲಿತಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ನಮ್ಮ ಜೀವನಕ್ಕೆ ನಾವೇ ಮಾಲೀಕರಾಗಿ ನಿನ್ನ ಭಯಭಕ್ತಿಯಲ್ಲಿ ನಡೆಯಲು ಸಹಾಯವನ್ನು ಮಾಡಬೇಕೆಂದು ಪ್ರಾರ್ಥಿಸುತ್ತಿದ್ದೇವೆ. ಅನೇಕರು ಸ್ವಾಮಿ ಅವರವರ ಜೀವನಗಳನ್ನು ಸ್ವಾಮಿ ಮಾದಕ ದ್ರವ್ಯಗಳಿಗೆ, ಗಂಡನಿಗೆ, ಹೆಂಡತಿಗೆ ಅರ್ಪಿಸಿಕೊಟ್ಟು ತಮ್ಮ ಜೀವನವನ್ನು ಸ್ವಾಮಿ ಅವರು ಹಾಳು ಮಾಡಿಕೊಂಡಿದ್ದಾರೆ ಕರ್ತನೆ. ಆ ರೀತಿ ನಾವು ಇರದ ಹಾಗೆ ನಿನ್ನ ಭಯಭಕ್ತಿಯಲ್ಲಿ ನಡೆಯುವಂತೆ ಸ್ವಾಮಿ ನಮ್ಮನ್ನು ಆಶೀರ್ವಾದ ಮಾಡು. ಎಜ್ರನ ಹಾಗೆ ನಿನ್ನ ವಾಕ್ಯವನ್ನು ಕಲಿತವರಾಗಿ ಅದರ ಮೇರೆಗೆ ನಡೆದು ಆ ವಾಕ್ಯವನ್ನು ಅನೇಕರಿಗೆ ಬೋಧಿಸಲು ಸಹಾಯವನ್ನು ಮಾಡು ಸ್ವಾಮಿ. ದಾವೀದನ ಹಾಗೆ ಕರ್ತನೆ ನಿನ್ನ ಮಾತುಗಳನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಪಾಪಕ್ಕೆ ಸ್ವಾಮಿ ನಾವು ಯಾವುದೇ ಕಾರಣಕ್ಕೂ ಕೂಡ ಎಡೆ ಮಾಡಿಕೊಡದ ಹಾಗೆ ನೀವೇ ಸಹಾಯವನ್ನು ಮಾಡಬೇಕೆಂದು ಈ ವಾಕ್ಯವನ್ನು ಕೇಳಿದಂತಹ ಪ್ರತಿ ಮಗನನ್ನ ಮಗಳನ್ನು ಹೇರಳವಾಗಿ ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.